ಬದುಕನ್ನು ನಾವು ಕಟ್ಟಿಕೋಬೇಕು. ಅಂಥ ಬದುಕು ಅದ್ವೇಷ್ಟ ಬದುಕ. ಯಾವುದನ್ನೂ ಮನುಷ್ಯನೇ ತಿರಸ್ಕಾರ ಮಾಡಬೇಡ, ದ್ವೇಷ ಮಾಡಬೇಡ. ಯಾಕೆ? ಅದಕ್ಕೊಂದು ಮುಖ್ಯ ಕಾರಣ ಅಂದರೆ, ಎಲ್ಲಿ ದ್ವೇಷದ ಅಲ್ಲಿ ಸಂತೋಷ ಇಲ್ಲ. ಅದು ಸಂತೋಷವನ್ನು ನಾಶ ಮಾಡಿಬಿಡ್ತದೆ. ಆದ್ದರಿಂದ ಮನುಷ್ಯನೇ ದ್ವೇಷ ಮಾಡಬೇಡ. ಜಗತ್ತಿನಲ್ಲಿ ಇರ್ತದೆ, ನಿನಗೆ ಬೇಕಾದ ವಸ್ತುನೂ ಇರ್ತದೆ, ಬೇಕಾದವರೂ ಇರ್ತಾರೆ, ಬೇಡಾದವರೂ ಇರ್ತಾರೆ. ಆದರೆ ದ್ವೇಷ ಮಾಡಬೇಡ. ಯಾಕೆ? ಬದುಕ ಬಹಳ ಮಹತ್ವದ್ದು. ಬದುಕಿನ ಬೆಲೆ ಅಷ್ಟು ಇಷ್ಟು ಅಂತ ಹೇಳಲಿಕ್ಕಾಗ್ತದೇನು? ಅಂಥ ಬದುಕ ಹಾಳಾಗಬಾರದಾಗಿತ್ತು ಅಂದರೆ ನಮಗಿಂತ ಕಡಿಮೆನೂ ಇರೋದೆ, ನಮಗಿಂತಲೂ ಹೆಚ್ಚು ಇರೋದೆ, ಎಲ್ಲದರ ಮಧ್ಯದಲ್ಲಿ ನಾವು ಸಂತೋಷವಾಗಿ ಇರಬೇಕು. ಎಲ್ಲದರ ಮಧ್ಯೆ ಆನಂದವಾಗಿ ಬದುಕೋದನ್ನು ಕಲಿಬೇಕು. ಸೋಮವಾರನೇ ಇರಬೇಕು, ಮಂಗಳವಾರ ಬೇಡ, ಬುಧವಾರ ಬೇಡ, ಗುರುವಾರ ಇರಬೇಕು, ಶುಕ್ರವಾರ ಇರಬೇಕು, ಶನಿ ಬೇಡ. ಹಿಂಗೆ ಅನ್ಕೋತ ಹೋದರೆ ಗತಿ ಹೇಳಿ? ಸೋಮವಾರ ಅಷ್ಟೇ ಇರಲಿ ಅಂದರೆ ಮಂಗಳವಾರ ಎಲ್ಲಿ ಹೋಗೋದು? ಮಂಗಳವಾರನೇ ಇಲ್ಲ ಆದ ಬಳಿಕ ಸೋಮವಾರ ಎಲ್ಲಿರೋದು? ಎಲ್ಲವೂ ಇರಬೇಕು ಮನುಷ್ಯನೇ. ಕಾಲ ಇದು. ಆದ್ದರಿಂದಲೇ ಈ ಜಗತ್ತು ನಮ್ಮ ಇಚ್ಛೆಯ ಪ್ರಕಾರ ನಡೆಯೋದಿಲ್ಲ. ಜಗತ್ತಿಗೆ ನಾವು ಹೊಂದಿಕೊಂಡೇವಿ ಅಂದರೆ ನಮ್ಮ ಜೀವನ ಸುಂದರ ಆಗ್ತದೆ.